ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮಸ್ಕಾರ ಶಶಿ. ನಮಸ್ಕಾರ ಸರ್. ನಾನು ಜಯಂತ್, ನಿಮ್ಮ ಫ್ರೆಂಡ್ ಜಾನ್ವಿರ್ ಹಸ್ಬೆಂಡು. ಗೊತ್ತು ಸರ್, ನೀವ್ಯಾರು ಗೊತ್ತಿಲ್ಲ ಹೇಳಿ. ಆದರೆ ನಿಮಗೆ ವಿಷಯ ಗೊತ್ತಿದೆಯೋ ಇಲ್ವೋ ಐ ಡೋಂಟ್ ನೋ. ನಾನು ಜಾನ್ವಿಯವ್ರನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ. ಐ ಮೀನ್ ಜಾನ್ವಿಯವ್ರು ತೀರ ಹೋಗಿದ್ದಾರೆ. ಹೌದಾ ಸರ್? ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಸರ್. ಐ ಆಮ್ ವೆರಿ ಸಾರಿ. ದಟ್ಸ್ ಓಕೆ. ಜಾನ್ವಿಯವ್ರನ್ನ ಕಳ್ಕೊಂಡ ಮೇಲೆ ಅವ್ರ ಫ್ರೆಂಡ್ಸ್ನೆಲ್ಲ ಒಮ್ಮೆ ಭೇಟಿ ಮಾಡಬೇಕು, ಅವ್ರನ್ನ ಮಾತಾಡಿಸ್ಬೇಕು ಅಂತ ಅನಿಸ್ತಾ ಇದೆ. ಯಾಕೆಂದರೆ ಆಸ್ ಯು ನೋ, ಜಾನ್ವಿಯವ್ರಿಗೆ ಅವ್ರ ಫ್ರೆಂಡ್ಸ್ ಅಂದರೆ ಪ್ರಾಣ. ಈಗ ಅವ್ರ ಫ್ರೆಂಡ್ಸ್ನೆಲ್ಲ ಒಮ್ಮೆ ಭೇಟಿಯಾಗಿ ಅವ್ರಿಗೊಂದು ಗಿಫ್ಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸೊ ತಗೊಳ್ಳಿ. ಥ್ಯಾಂಕ್ ಯು ಸರ್. ಹೌದು ಸರ್, ಜಾನ್ವಿಗೆ ಅವಳ ಫ್ರೆಂಡ್ಸ್ ಕಂಡ್ರೆ ತುಂಬ ಇಷ್ಟ. ಅವಳಿಗೆ ಮಾತ್ರ ಅಲ್ಲ, ಅವಳನ್ನ ಕಂಡ್ರೆ ಎಲ್ರಿಗೂ ಇಷ್ಟ. ಯು ರೈಟ್. ಅದಕ್ಕೆ ನೋಡಿ ಅವ್ರ ಆಸೆ ನೆರವೇರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದಾಗೆ ನಿಮ್ಮದು ಇನ್ನೊಂದು ಫೇವರ್ ಬೇಕಾಗಿತ್ತು. ಹೇಳಿ ಸರ್. ಆ್ಯಕ್ಚುಲಿ ನಾನು ಇವಾಗ ಜಾನ್ವಿಯವ್ರ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಜೊತೆ ಬಂದು ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಟ್ರೆ ಇಟ್ ವಿಲ್ ಬಿ ಅ ಗ್ರೇಟ್ ಫೇವರ್. ಆಮೇಲೆ ಜಾನ್ವಿಯವ್ರು ಮಾತಾಡೋವಾಗೆಲ್ಲ ಗೂಬೆ ಅನ್ನೋ ಬಗ್ಗೆ ಹೇಳ್ತಾ ಇದ್ರು. ಅವನು ಯಾರು, ಎಲ್ಲಿದ್ದಾನೆ ಗೊತ್ತಿಲ್ಲ. ಅವನನ್ನು ಭೇಟಿಯಾಗಿ ಒಂದು ಗಿಫ್ಟ್ ಕೊಡದೆ ಹೋದರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅಂತ ನನಗನ್ಸುತ್ತೆ. ಸೊ ಇಫ್ ಯು ಕ್ಯಾನ್ ಜಾಯಿನ್ ಮೀ ಆ್ಯಂಡ್ ಹೆಲ್ಪ್ ಮಿ ಫೈಂಡ್ ಹಿಮ್. ಆ ಗೂಬೆನಾ ಸರ್? ಹಾಂ ಗೊತ್ತು, ಬನ್ನಿ ತೋರಿಸ್ತೀನಿ. ಗ್ರೇಟ್. ಕೂತ್ಕೊಳ್ಳಿ, ಬಂದೆ. ಲೋ ಗೂಬೆ, ಇವತ್ತು ನೀನು ಯಾರು ಅಂತ ಗೊತ್ತಾಗಲಿ. ಆಮೇಲೆ ಶಾಶ್ವತವಾಗಿ ಗೂಬೆಯಾಗಿ ಇರಬೇಕು ನೀನು. ಹಾಗೆ ಮಾಡ್ತೀನಿ. ಅಪ್ಪಾಜಿ, ಯಾಕ್ಲಾ ಒಳ್ಳೆ ಬಿರುಗಾಳಿ ಬಂದಂಗೆ ಬರ್ತಾ ಇದೆಯಾ? ಏನ್ ಮಾಡಿದ್ರಿ ಅಪ್ಪಾಜಿ ನೀವು? ನಾನೆಲ್ಲ ಮಾಡ್ದೆ. ಏನ್ ಮಾಡಿದ್ರ? ನನ್ನ ಜೈಲಿಂದ ಬಿಡಿಸ್ಕೊ ಬರಕ್ ಯಾರು ಹೇಳಿದ್ರು ನಿಮ್ಗೆ? ನಾನು ಜೈಲಿಂದ ಬಂದ್ರೆ ಮೇಡಮ್ ಅವ್ರನ್ನ ಮನೆಯಿಂದ ಆಚೆ ಹಾಕ್ತೀರಾ ಅಂತ ನನಗೆ ಗೊತ್ತಿದ್ದಿದ್ರೆ ನಾನು ಬೇಲ್ ತಗೊಳಕ್ಕೆ ಒಪ್ಕೋತಾನೆ ಇರಲಿಲ್ಲ. ನೀವು ಮನೆ ವಿಷಯದಲ್ಲಿ ರಾಜಕೀಯ ತೋರಿಸ್ಬಾರ್ದಿತ್ತು ಅಪ್ಪಾಜಿ. ಪಾಪ ಅಪ್ಪಾಜಿ ಮೇಡಮ್ ಅವರು ಈ ಮನೆಯಾಗ ಯಾರೇನೇ ಅಂದ್ರು, ಎಷ್ಟೇ ಕಷ್ಟ ಕೊಟ್ರು ಎಲ್ಲಾನು ಸಹಿಸ್ಕೊಂಡು ಈ ಮನೆಯಾಗಿದ್ರು. ಅಂತವ್ರಿಗೆ ಹಿಂಗ್ ಮಾಡ್ಬಿಟ್ರಲ್ಲ ಅಪ್ಪಾಜಿ. ತಾಯ್ ಸಾಕು ಸುಮ್ಕಲ್ಲ. ಓಟ್ಬಿಟ್ರೆ ಅವಳ ಬಗ್ಗೆ ಒಂದು ಪುಸ್ತಕನೇ ಬರೆದ್ಬಿಡ್ತಾನೆ ಇವನು. ಲೈ, ನಾನೇನೇ ಮಾಡಿದ್ರು ಮನೆಗೆ ಒಳ್ಳೇದಕ್ಕೆ ಅನ್ಕೋ. ಇದು ಆಟಯ, ಇದು ನಿನ್ನ ಒಳ್ಳೇದಕ್ಕೆ ಕಳ. ಲೈ, ಅವಳು ನೀನು ಬದುಕಕ್ಕೆ ಬಂದ್ಮೇಲೆ ನೀನು ಬದುಕು ಬರಬಾರ್ದಾಗೋಗ್ಬಿಟ್ಟದಕ್ಕಲ್ಲ. ನಾನು ಅವಳ ಹತ್ರ ಕರೆಸಿ ಮಾತಾಡಿದೆ. ಸಿದ್ದೇಗೌಡ ಮನೆಗೆ ಬರಬೇಕು ಅಂದ್ರೆ ನೀನು ಮನೆಯಿಂದ ಹಾಚ್ಕೋಬೇಕು ಅಂತ. ಅವಳು ಒಪ್ಕೊಂಡ್ಲು, ಸೈನ್ ಮಾಡ್ಲು, ಓದ್ಲು ಆಟೆಯ. ಮನೆಗಂತೂ ಒಳ್ಳೆ ಸೊಸೆ ಆಗ್ಲಿಲ್ಲ. ಲೈ, ನಿನ್ನ ವಿಷಯದಾಗಿ ತ್ಯಾಗ ಮಾಡಿ ತ್ಯಾಗಮಯ್ಯ ಅನ್ಸ್ಕೊಳ್ಳಿ ಬಿಡ್ಲಾ. ಒಟ್ಟಲ್ಲಿ ನಮ್ಮ ಮನೆಯವರೆಲ್ಲ ನಿಮ್ದೇ ಆಗಿದ್ರೆ ಆಟೆ ಸಾಕು. ಏನು ಮೆಂತ್ಯ ನೀನು? ಹೌದು ರೀ, ನೀವು ಮಾಡಿರೋ ಕೆಲಸ ಸರಿಯಾಗಿದೆ. ಏನಪ್ಪ ನೀನು ಅಪ್ಪಾಜಿ ಪರವಾಗಿ ಮಾತಾಡ್ತಿದ್ಯಲ್ಲ? ಹೌದು ಕಣ, ನಿಮ್ಮಪ್ಪ ಹೇಳಿದ್ರೆ ತಪ್ಪೇನೋ ಇದೆ ನೋಡು. ಅವ್ರ ಮನೇಲಿ ಅವಳು ನೆಮ್ಮದಿಯಾಗಿರ್ತಾಳೆ, ನಿನ್ನ ಮನೇಲಿ ನೀನು ನೆಮ್ಮದಿಯಾಗಿರು. ನಿಜ ಹೇಳ್ಬೇಕಂದ್ರೆ ನಾವು ಎಲ್ಲ ನೆಮ್ಮದಿಯಾಗಿದ್ದೀವಿ. ಓಹೋ, ನೆಮ್ಮದಿ. ಅವ್ರಿಲ್ದೇನೆ ನೀವೆಲ್ಲ ನೆಮ್ಮದಿಯಾಗಿರ್ತೀರಲ್ಲ? ಸರಿ ಬಿಡಿ, ಅವ್ರಿಲ್ಲ ಅಂದ್ರೆ ನಿಮ್ಗೆಲ್ಲ ನೆಮ್ಮದಿಯಾಗಿರ್ತದೆ. ನನ್ಗೆ ಅವ್ರ ಜೊತೆಗಿದ್ದರೆ ಮಾತ್ರ ನೆಮ್ಮದಿಯಾಗಿರ್ತದೆ. ಸರಿ, ನೆಮ್ಮದಿಯಾಗಿದ್ಬಿಡಿ. ಸಿದ್ದೇಗೌಡ, ಲೇ ಬಾರ ಇಲ್ಲಿ. ಈ ಬಡ್ಡಿ ಐದರಿಂದ ಇನ್ನ ಏನೇನು ನೋಡ್ಬೇಕಾ ಏನೋ. ಹೌದು, ಈ ವಿಷಯ ಇವನ್ಗೆ ಹೆಂಗೆ ಗೊತ್ತಾಯ್ತು? ಏನಮ್ಮೆ, ನೀನೇನು ಸಂತೋಷಾಗಿ ಹೇಳ್ಬೋಟ ಹೆಂಗೆ? ನಾನು ಹೇಳಿಲ್ಲ ರೀ. ನೀನೇನು ಹೇಳ್ದನವಾ? ನಾನು ಹೇಳ್ತೀನ ಮಾವ. ಮತ್ತಿನ್ಯಾರು ಹೇಳಿದ್ರಿ ಈ ವಿಷಯ ಅವನಿಗೆ? ಹಲೋ, ಬಂದೇ ಇರಲ್ಲ. ಈ ಬಡ್ಡಿ ಐದಂದೇ ಕೆಲಸ ಇದು. ಶಶಿ. ಹಾಂ ಸರ್. ಈ ವ್ಯಕ್ತಿ ಗೂಬೆ ಅಲ್ವಾ? ಇವನ್ ಗೂಬೆ ಅಲ್ಲ ಸರ್. ಸರಿ, ಬನ್ನಿ. ಬನ್ನಿ.
ಸೊಪ್ಪು ಬಿಡಿಸ್ತೈತೆ ಹೇಳಿ. ಓ ಎಲ್ಲೋ ಹೊರಗೆ ಹೋಗಿ ಬಂದಾಗಿದೆ. ಅದು ಹೇಗೆ ಚಂದನ ಅವರೇ, ನಿಮ್ಗೆಲ್ಲನೂ ಗೊತ್ತಾಗ್ಬಿಡುತ್ತೆ? ಸುಮ್ಮನೆ ಗೆಸ್ ಮಾಡಿದೆ ಅಷ್ಟೆ. ಚಂದನ ಅವರೇ, ಹೊರಗಡೆ ಹೋಗಿದ್ದಾಗ ವಿಶ್ವನ್ ಫ್ರೆಂಡ್ ಸಿಕ್ಕಿದ್ರು. ಫ್ರೆಂಡಾ? ಯಾರು? ಅವ್ರ ಹೆಸರು ಕಿರಣ್ ಅಂತ. ನನಗೆ ಮೊದಲಿಂದನೂ ಒಂದು ಡೌಟ್ ಚಂದನ ಅವರೇ. ಡೌಟಾ? ಏನು ಡೌಟು? ಅದು ನಮ್ಮ ವಿಶ್ವ ಇಷ್ಟಪಡ್ತಿದ್ದ ಹುಡುಗಿ ಸತ್ತೋದ್ಲು ಅಂತ ಹೇಳ್ತಿದ್ನಲ್ವಾ, ನನಗೆ ಯಾಕೋ ಅವ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ಲ. ಆ ಹುಡುಗಿ ಬದುಕಿದಾಳೋ ಇಲ್ವೋ ಅಂತ ತಿಳ್ಕೊಬೇಕನ್ನಿಸ್ತಿದೆ. ಅದಕ್ಕೆ ಕಿರಣ್ ಅವ್ರ ಹತ್ರ ಆ ಹುಡುಗಿ ಹೇಗಿರ್ತಾಳೆ ಒಂದು ಫೋಟೋ ಕಳಿಸ್ತೀರಾ ಅಂತ ಕೇಳಿದ್ದೀನಿ. ಅವರು ನನ್ನ ನಂಬರ್ ತಗೊಂಡು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಹೇಗೋ ಆ ಹುಡುಗಿ ನೋಡ್ದಂಗೂ ಆಗುತ್ತೆ, ಆ ಹುಡುಗಿ ಬದುಕಿದಾಳೋ ಇಲ್ವೋ ಅಂತ ತಿಳ್ಕೊಂಡಂಗೂ ಆಗುತ್ತೆ ಅಲ್ವಾ? ತನವ್ರೆ, ಅಲ್ಲ ಪ್ರೀತಿ ಮಾಡಿದ್ದಾರೆ ಅಂದಮೇಲೆ ಆ ಹುಡುಗಿ ಸತ್ತೋದ್ಲು ಅಂತ ಸುಮ್ಮನೆ ಸುಳ್ಳು ಹೇಳ್ತಾರೆ ಯಾರಾದರೂ? ವಿಶ್ವ ಅವ್ರು ಯಾಕೋ ನಿಜಾನೇ ಹೇಳ್ತಿದ್ದಾರೆ ಅನ್ನಿಸ್ತಿದೆ. ನೀವು ಯಾಕೆ ಅದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀರಾ? ಅದು ಅಲ್ಲದೆ ಇವಾಗ ನಿಮಗೆ ಎಂಗೇಜ್ಮೆಂಟು ಆಗಿದೆ ಅಲ್ವಾ, ಇನ್ಮೇಲೆ ಅವ್ರು ನಿಮ್ಮವರೇ ತಾನೆ? ಈಗಿಂದ ಅಲ್ಲ ಚಂದನ ಅವರೇ, ಅವ್ನು ಲವ್ ಮಾಡ್ತಿರೋ ವಿಷಯ ಗೊತ್ತಾದಾಗಿಂದನೂ ಆ ಹುಡುಗಿನ ಒಂದೇ ಒಂದು ಸತಿ ನೋಡಬೇಕು ಅಂತ ನನ್ನ ಆಸೆ. ಅದಕ್ಕೆ ಒಂದೇ ಒಂದು ಸತಿ ನೋಡ್ಬಿಡ್ತೀನಿ. ಅಯ್ಯೋ ದೇವ್ರೆ, ತಾನು ಅವರು ಫೋಟೋ ನೋಡಿ ನಾನೇ ಜಾನು ಅಂತ ಗೊತ್ತಾಗ್ಬಿಟ್ರೆ ನನ್ನ ವಿಶ್ವನ್ ಬಗ್ಗೆ ಏನು ಅನ್ಕೋತಾರೋ ಏನೋ. ಇವ್ರ ಮನೆಯಲ್ಲೇ ಇದ್ದೀನಿ, ಈಗ ವಿಶ್ವನ್ ಜೊತೆನೂ ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ನೋಡ್ಬಿಟ್ಟಿದ್ದಾರೆ. ತನ್ನೂರು ಏನಾದರೂ ತಪ್ಪಿಟ್ಕೊಂಡ್ಬಿಟ್ರೆ ಛೇ. ಮೇಡಮ್ ಅವ್ರು ಇಲ್ಲದೆ ಬದುಕಿ ಬೇಜಾರಾಗ್ಬಿಟ್ಟದೆ. ಎಲ್ಲಿ ಹೋದ್ರು? ಲಕ್ಷ್ಮತೆ, ಸಿದ್ದು ಹೇಗಿದ್ದೀಪ್ಪ? ನಾನು ಚಂದಾಗಿದ್ದೀನಿ ಲಕ್ಷ್ಮತೆ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಪ್ಪ. ಲಕ್ಷ್ಮತೆ, ನಿಮ್ಮ ಜೊತೆ ಭಾವನಾ ಮೇಡಮ್ ಬಂದಿದ್ದಾರಾ? ಇಲ್ಲಪ್ಪ, ಭಾವನಾ ಮನೇಲೇ ಇದ್ದಾಳೆ. ನಾನೊಬ್ಳೆ ದೇವಸ್ಥಾನಕ್ಕೆ ಬಂದೆ. ಏನ್ ಲಕ್ಷ್ಮತೆ, ಭಾವನಾ ಮೇಡಮ್ ಅವರು ನಿಮ್ ಜೊತೆ ಅವರಾ? ನೋಡಿ ಲಕ್ಷ್ಮತೆ, ಅವ್ರು ಹೇಳ್ದೆ ಕೇಳ್ದೆ ಮನೆಯಿಂದ ಬಂದ್ಬಿಟ್ಟವ್ರೆ. ನನ್ಗಂತೂ ಜೀವನೇ ಓದಂಗಾಗಿತ್ತು. ಲಕ್ಷ್ಮತೆ, ನೀವೀಗ ಎಲ್ಲಿದ್ದೀರಾ? ಅಲ್ಲ, ನಾನು ನಿಮ್ಮ ಮನೆ ಹೋಗಿದ್ದೆ, ಅಲ್ಲಿ ನೀವು ಇಲ್ಲ ಅಂತ ಗೊತ್ತಾಯ್ತು. ಈಗ ನೀವು ಎಲ್ಲಿದ್ದೀರಾ ಲಕ್ಷ್ಮತೆ? ಹೇಳಿ, ನಾನು ಭಾವನಾ ಮೇಡಮ್ ಅವ್ರನ್ನ ಅರ್ಜೆಂಟಾಗಿ ನೋಡ್ಬೇಕು. ಯಾಕಪ್ಪ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಭಾವನಾ ನಮ್ಮ ಜೊತೆಲೇ ಇದ್ದಾಳೆ. ನಾವೀಗ ವೆಂಕಿ ಮನೇಲಿದ್ದೀವಿ. ಹೌದಾ? ಸರಿ ಬನ್ನಿ ಲಕ್ಷ್ಮತೆ, ನಾನು ಭಾವನಾ ಮೇಡಮ್ ಅವ್ರನ್ನ ಅರ್ಜೆಂಟಾಗಿ ನೋಡ್ಬೇಕು. ಬನ್ನಿ, ಹೋಗ್ಬಾ. ಬನ್ನಿ. ಲಕ್ಷ್ಮೀ ನಿವಾಸ